ಈ ವಾರ ನಮ್ಮ ಮನ್ಯಾಗ ದ್ವಾಸಿ ವಾರ. ದ್ವಾಸಿ ಇರ್ತದೆ ಈ ವಾರ, ಫುಲ್ ದ್ವಾಸಿನ, ಬೇರೆ ಏನಿಲ್ಲ ಇಲ್ಲ, ಬೇರೆ ನಾಷ್ಟದ ಆಸ್ಪದನ ಇಲ್ಲ, ಅವೈಲೇಬಿಲಿಟಿನೇ ಇರೋಂಗಿಲ್ಲ, ಇಲ್ಲೇ ಇಲ್ಲ ಅವಕ್ಕೆ ಸೂಟಿ ಕೊಟ್ಬಿಟ್ಟಿರ್ತಾರೆ. ಸೂಟಿ ತೊಗೊಂಡ್ಬಿಟ್ಟಿರ್ತಾವೆ ಇವು ಇಡ್ಲಿ, ಉಪ್ಪಿಟ್ಟು, ಸೂಸ್ಲ ಏನೇನು ಇರ್ತಾವಲ್ಲ ಎಲ್ಲ ಸೂಟಿನ. ಒಂದು ದುಡಿಯೋದಂದ್ರೆ ದ್ವಾಸಿ ಈ ವಾರ. ಇಷ್ಟು ಹೀಟ್ ಮಾಡಿಟ್ಟಿರ್ತಾರಂದ್ರೆ ಡ್ರಮ್ ಗಟ್ಲೆ, ಇದು ಹಂಡೆಗಟ್ಲೆ ಮಾಡಿಟ್ಟಿರ್ತಾರೆ. ಇಷ್ಟು ಮಾಡಿರ್ತಾರಂದ್ರೆ ಯಾವಾಗ ಕೇಳಿದ್ರು ದ್ವಾಸಿ, ಇವತ್ತು ನಾಳೆ ದ್ವಾಸಿ. ತೆಲ್ಲೆ ಕಟ್ಸ್ಕೊಂಡು ಅಮ್ಮಂದ್ರೆ ಇಷ್ಟು ಚಿಲ್ಲಿರ್ತಾರಂದ್ರೆ ಇವತ್ತು ಬೇರೆ ವಾರ, ಯಪ್ಪು ಏನು ಮಾಡಲಿ, ಇವತ್ತೇನು ಮಾಡಲಿ, ನಾಳೆ ಏನು ಮಾಡಲಿ, ನಾಡ್ದೇನು ಮಾಡಲಿ. ದ್ವಾಸಿ ಹಿಟ್ಟಿನ ದಿವಸ ಹಂಗಿರಂಗಿಲ್ಲ. ಆ ವಾರ ಸಾರ್ಟೆಡ್ ಇರ್ತದೆ ಅವ್ರದ್ದು, ಮುಗೀತು, ಟೆನ್ಷನ್ ಇಲ್ಲ. ಕೇಳಿದ್ರೆ ಹಿಂಗೆ ಮಾಡಿ ಕೊಟ್ಬಿಡುದು, ಈಸಿ ಇಲ್ಲ ಮಾಡೋದು, ಕೊಟ್ಬಿಡುದು. ಕೆಲ್ಕದಮ್ ದುಕಾನ್ ಬಂದು ಒಂದು ದಿವ್ಸ ಬೇಸರತ್ತ ಗುಂಡ್ಪಂಗ್ಲ ಮಾಡ್ಬಿಡ್ತಾರೆ, ಇನ್ನೊಂದು ದಿವ್ಸ ಬೇಸರತ್ತ ಉತ್ತಪ್ಪ ಮಾಡ್ಬಿಡ್ತಾರೆ. ಅದ ಹಿಟ್ಲೆ ಮುಗೀತು, ತೆಲ್ಲೆ ಕಟ್ಸ್ಕೊಳಂಗಿಲ್ಲ ಒಂದು ವಾರ. ಇನ್ನೇನಪ್ಪ ಸಾಕು, ದ್ವಾಸಿ ಗಂಟ್ಲ ಒಳಗೆ ಹೋಗೋವಲ್ತು, ಬ್ಯಾಡೋ ಸಾಕು, ಇನ್ನೇನು ತಿನ್ಲಿಕ್ಕೆ ಆಗಲ್ಲ ಅನ್ನೋ ತನಕ ಕೊಡ್ತಾರೆ. ನಮ್ಮ ಮನೆ ಹತ್ರ ಆಜು ಬಾಜು ಯಾರು ಅಡ್ಡಾಡಿದ್ರೆ ಮತ್ತೆ ಬಾಯಾಗ ಬಂದು ದ್ವಾಸಿನೂ ಬೀಳುತ್ತೆ. ಮತ್ತೆ ಹೇಳ್ತೇನೆ.